ನಮಸ್ತೆ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬವನ್ನ ಅನೇಕ ಕಡೆ ಅನೇಕ ವಿಧದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಈ ಆಚರಣೆ ಮುಖ್ಯವಾಗಿ ಹೇಗಿರಬೇಕು, ಪೂಜಾ ವಿಧಾನಗಳು ಹೇಗಿರಬೇಕು, ನಾಗದೇವತೆಯನ್ನ ಒಲಿಸಿಕೊಳ್ಳೋದು ಹೇಗೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗೋದು ಹೇಗೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ನೀಡಲಿಕ್ಕೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಕಾರ್ಕೋಟಕಾಗಿ ವಿದ್ಮಹೆ ಮಹಾನಾಗಾಗಿ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಅಶ್ವಮಂದಿರ ವೀಕ್ಷಕರಿಗೆ ನಮಸ್ಕಾರಗಳು. ಗುರುಗಳೇ, ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ಅನೇಕ ವಿಧವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕೆಲವರು ಕಲ್ಲಿನ ನಾಗಗಳಿಗೆ ಪೂಜೆ ಮಾಡಿ ಹಾಲೆರೆದು ಬರ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ಮಣ್ಣಿನ ನಾಗಪ್ಪಗಳನ್ನು ತಂದು ಅದಕ್ಕೆ ಹಾಲೆರೆದು ಪೂಜೆಯನ್ನು ಮಾಡ್ತಾರೆ. ವಿಧವಾದ ಅನೇಕ ಆಚರಣೆಗಳನ್ನು ನಾವು ನೋಡ್ತೀವಿ. ಆದರೆ ಈ ಆಚರಣೆಗಳು ಹೇಗಿರಬೇಕು, ಇದಕ್ಕೆ ಮಹತ್ವವೇನಾದ್ರು ಇದೆಯಾ ಅಥವಾ ಪೌರಾಣಿಕ ಕಥೆಗಳೇನಾದ್ರು ಇದೆಯಾ? ಅಲ್ಲಿಂದ ಶುರು ಮಾಡೋಣ ಅಂತ. ನೋಡಿ, ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತೀವಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಒಂದು ಬರುವಂಥದ್ದೇ ಇದನ್ನು ನಾವು ನಾಗರ ಪಂಚಮಿ ಆಚರಣೆ ಮಾಡ್ತೀವಿ. ಈ ವರ್ಷ ಇನ್ನೂ ವಿಶೇಷ ಮಂಗಳವಾರ ಬಂದಿರುವಂಥದ್ದು. ಹಾಗಾಗಿ ಇದರ ಹಿನ್ನೆಲೆಯನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ನಾನಾ ವಿಧವಾಗಿ ನಾವು ಆಚರಣೆಗಳನ್ನು ನಾನಾ ಪ್ರಾಂತೀಯಗಳಲ್ಲಿ ಮಾಡುವಂತಹ ಆಚರಣೆಗಳನ್ನು ನೋಡಿರ್ತೀವಿ. ಆದರೆ ಈ ದಿನ ಯಾಕೆ ಈ ಒಂದು ಆಚರಣೆ ಬಂತು ಅನ್ನೋದು ಕೂಡ ತಿಳ್ಕೊಳ್ಬೇಕು. ಹಾಗೆ ಈ ದಿನದ ಇನ್ನು ವಿಶೇಷತೆ ಏನು ಅಂತ ನೋಡಿದಾಗ, ಈಗ ಯಾಕೆ ಈ ದಿನನೇ ನಾವು ಈ ನಾಗರ ಪಂಚಮಿ ದಿನ ಆಚರಣೆ ಮಾಡಬೇಕು ಅಂತ ಬಂದಾಗ, ಈಗ ಪುರಾಣಗಳನ್ನು ನೋಡಿದಾಗ ಈಗ ನಮಗೆಲ್ಲರಿಗೂ ಗೊತ್ತು, ಅಂದರೆ ಏನು, ಜನಮೇಜಯ ಸರ್ಪಯಾಗ ಅಂತ ಮಾಡ್ತಾನೆ. ಇದೇ ದಿನ ಮಾಡುವಂಥದ್ದು ಸರ್ಪಯಾಗ. ಯಾಕೆ ಈ ಸರ್ಪಯಾಗ ಆಗ್ತಾ ಇತ್ತು ಅನ್ನೋ ತಿಳ್ಕೊಳ್ಬೇಕು. ಜನಮೇಜಯನ ತಂದೆ ಆಗಿರುವಂತಹ ಪರೀಕ್ಷಿತ್ ಮಹಾರಾಜ ಏನಿರ್ತಾನೆ, ಆ ಪರೀಕ್ಷಿತ್ ಮಹಾರಾಜ ಈ ಸರ್ಪದಿಂದ ಮರಣ ಹೊಂದ್ಬಿಟ್ಟಿರ್ತಾನೆ, ಶಾಪಗ್ರಸ್ತನಾಗಿ. ಯಾಕಂದರೆ ಒಂದು ಬೇಟೆಗೆ ಹೋಗೋ ಸಂದರ್ಭವಾಗಿ ಕೆಲವೊಂದು ಅದು ಪುರಾಣ ಪ್ರಕಾರ ಕೆಲವೊಂದು ಕಥೆಗಳಿರುತ್ತೆ. ಆ ಬೇಟೆಯಾಗಿ ಹೋಗಿರುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಋಷಿಗೆ ಏನೋ ಒಂದು ತೊಂದರೆ ಮಾಡಿರೋದ್ರಿಂದ ಆ ಋಷಿಯ ಶಾಪಗ್ರಸ್ತನಾಗಿ ಏನಾಗುತ್ತೆ, ಅವನಿಗೆ ಸರ್ಪದಿಂದ ಮರಣ ಉಂಟಾಗುವಂಥದ್ದಾಗುತ್ತೆ. ಅದೇ ಸರ್ಪದಿಂದ ಮರಣ ಉಂಟಾಗುವಂಥದ್ದಾಗುತ್ತೆ. ತದನಂತರ ಈ ಜನಮೇಜಯ ಏನು ಮಾಡ್ತಾನೆ, ತಂದೆಯ ಸಾವಿಗೆ ಕಾರಣನಾಗಿರುವಂತಹ ಯಾರು ಕಾರಣನಾಗಿದೆ ನೋಡ್ತಾನೆ. ಅವಾಗ ಏನು ಗೊತ್ತಾಗುತ್ತೆ, ಅವನಿಗೆ ಯಾವುದೋ ಒಂದು ಸರ್ಪದಿಂದ ಅವನಿಗೆ ತೊಂದರೆ ಆಗಿದೆ, ನನ್ನ ತಂದೆಗೆ ಮರಣ ಹೊಂದ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅವಾಗ ಏನು ಮಾಡುವಂಥದ್ದು, ಈ ಭೂಲೋಕದಲ್ಲಿ ಇರುವಂತಹ ಎಲ್ಲ ಸರ್ಪಗಳ ವಿನಾಶ ಆಗಬೇಕು ಅಂತ ಹೇಳ್ತಿ ಒಂದು ಮಹಾಯಜ್ಞವನ್ನು ಕೈಗೊಳ್ತಾನೆ. ಆ ಕೈಗೊಂಡಾಗ ಏನಾಗುತ್ತೆ, ಸರ್ಪ ಸಂಕುಲನೇ ನಾಶ ಆಗ್ಬಿಡುತ್ತೆ. ಈಗ ಅವನ ಯಜ್ಞದಲ್ಲಿ ಎಲ್ಲ ಹಾವುಗಳು ಬಂದು ಆ ಒಂದು ಯಜ್ಞಕ್ಕೆ ಆಹುತಿ ಆಗ್ತಾ ಇತ್ತಂತೆ. ಈ ಒಂದು ಸಮಯದಲ್ಲಿ ಏನಾಗುತ್ತೆ, ಒಬ್ಬ ಋಷಿ ಮುನಿ ಬರ್ತಾನೆ. ಅಲ್ಲಿ ಏನಾಗುತ್ತೆ, ಈ ಆಸ್ತಿಕ ಋಷಿ, ದೂರದ ಸಂಬಂಧಿ ಇವನ ಸರ್ಪ ಸಂಕುಲಕ್ಕೆ, ಆ ಋಷಿಯ ತಪಸ್ಸಿನಿಂದ ಏನಾಗುತ್ತೆ, ಈ ಜಯಮೇಜನ ಒಂದು ಪ್ರಸನ್ನ ಆಗ್ತಾನೆ. ಅವಾಗ ಕೇಳ್ತಾನೆ ಅಂತ, ಏನು ನಿನ್ನ ಕೋರಿಕೆ ಅಂತ ಕೇಳ್ತಾಗ, ಯಾಕಂದ್ರೆ ಇವನು ಒಂದು ಮಹಾಋಷಿಯ ಒಂದು ಏನು ಧ್ಯಾನ ಮಾಡಿ ಒಂದು ಪ್ರಸನ್ನ ಮಾಡ್ಕೊಂಡಿರ್ತಾನೆ. ಅವನು ಕೋರಿಕೆ ಒಂದು ಕೇಳ್ಕೊಳ್ತಾನಂತೆ, ನೀನು ಈ ಒಂದು ಪ್ರಾಣಿ ಹಿಂಸೆ ಮಾಡುವಂಥದ್ದು, ರಾಜನಾಗಿ ಪ್ರಾಣಿ ಹಿಂಸೆ ಮಾಡಬಾರ್ದು ನೀನು, ಇದರಿಂದ ತುಂಬ ತೊಂದರೆಗಳಾಗುತ್ತೆ, ಭೂಲೋಕದಲ್ಲಿ ಕೂಡ ತುಂಬ ತೊಂದರೆಗಳಾಗುತ್ತೆ, ನಾಗ ಸಂಕುಲನೆ ನಾಶ ಆಗುತ್ತೆ. ಹಾಗಾಗಿ ಒಂದು ವರ ಕೇಳ್ತಾನಂತೆ, ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ಅಂತ. ಹಾಗಾಗಿ ಆ ನಿಲ್ಲಿಸಿದ ದಿನವನ್ನೇ ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಪ ಸಂಕುಲಕ್ಕೆ ಸರ್ಪ ಸಂಕುಲ ಇದೆ ನಾಶವನ್ನು ತಪ್ಪಿಸಿದಂಥ ದಿನ ಇವತ್ತು. ಆ ಋಷಿಯ ಒಂದು ಅನುಗ್ರಹದಿಂದ, ಆ ಋಷಿಯ ತಪಸ್ಸಿನಿಂದ ಈ ದಿನ ಆ ನಾಗ ಸಂಕುಲಕ್ಕೂ ಕೂಡ ಒಳ್ಳೆಯದಾಗಿದೆ ಅಂತ. ಆ ನಾಗ ಸಂಕುಲ ಇಲ್ಲಿವರೆಗೂ ಕೂಡ ಅದು ಬೆಳೆದು ಬಂದಿದೆ. ಆ ನಾಗ ಸಂಕುಲಕ್ಕೆ ಇವತ್ತು ನಾವು ಕೃತಜ್ಞತೆಯಿಂದ ಪೂಜೆ ಮಾಡಿದಾಗ ನಮಗೆ ಕೆಲವರು ಕನಸು ಬೀಳುವಂಥದ್ದು, ಅಥವಾ ನಾಗನಿಂದ ಏನಾದರೂ ತೊಂದರೆ ಆಗಿದ್ದು, ಅಥವಾ ನಾಗರಿಂದ ನೋಡಿ, ನಾಗರ ಸರ್ಪದೋಷ ಇತ್ತು ಅಂತಂದರೆ ಒಂದು ಜಾತಕದಲ್ಲಿ ನೋಡ್ತೀವಿ ನಾವು. ಈಗಲೂ ಕೂಡ ಸರ್ಪದೋಷ ಜಾತಕದಲ್ಲಿ ಇದ್ದಾಗ ಏನಾಗುತ್ತೆ, ತುಂಬ ತೊಂದರೆ, ಅವರ ವಂಶ ಉದ್ಧಾರ ಆಗಲ್ಲ, ವಂಶ ನಾಶ ಆಗುತ್ತೆ. ಏನಾದರೂ ಸರ್ಪದ ಒಂದು ಶಾಪ ಇತ್ತು ಅಂತ, ಶಾಪಗ್ರಸ್ತರಾಗಿದ್ರು ಅಂತಂದರೆ, ಯಾಕಂದರೆ ನೋಡಿ, ಈಗ ಮನೆಗಳು ಕಟ್ಟಿರ್ತಾರೆ, ಅಲ್ಲಿ ಸರ್ಪ ಸಂಚಾರ ಇರುತ್ತೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಹೋದಾಗ ಮನೆಗಳಲ್ಲಿ ಅಲ್ಲಿ ಸುತ್ತಲೂ ಕೂಡ ಸರ್ಪ ಸಂಚಾರ ಇದ್ದೇ ಇರುತ್ತೆ. ಅಥವಾ ಅವರ ತೋಟನೋ ಹೊಲೆ ಗದ್ದೆಗಳಲ್ಲಿ ಕೂಡ ಸರ್ಪ ಸಂಚಾರ ಅಂತದಿರುತ್ತೆ. ಆದರೂ ಕೂಡ ಅವ್ರೇನು ಭಯ ಬೀಳ್ತಾ ಇರಲ್ಲ. ಆ ಸರ್ಪ ಅವ್ರನ್ನ ಕಾಪಾಡ್ತಾ ಇರುತ್ತೆ, ವಂಶವನ್ನು ಕಾಪಾಡ್ತಾ ಇರುತ್ತೆ. ಯಾಕಂದರೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಈ ದಿನಕ್ಕೆ. ಹಾಗಾಗಿ ಯಾರಿಗೆ ಒಂದು ಸಂತಾನ ಆಗ್ತಾ ಇಲ್ಲ, ಯಾಕಂದರೆ ಸಂತಾನ ಆದ್ರೇ ವಂಶ ಅಭಿವೃದ್ಧಿ ಆಗುವಂಥದ್ದು. ಸಂತಾನಕ್ಕೆ ತೊಂದರೆ ಆಗಿದ್ದು ನಿಮಗೆ ಈ ದಿನ ಈ ಒಂದು ಪೂಜಾರಿಗಳನ್ನು ಮಾಡಿಕೊಂಡಾಗ ಅನುಕೂಲಗಳಾಗುವಂಥದ್ದಾಗುತ್ತೆ, ಸರ್ಪಶಾಂತಿ ಕೂಡ ಆಗುವಂಥದ್ದಾಗುತ್ತೆ. ನೋಡಿ, ಈ ಒಂದು ಕಾಲಮಾನದಲ್ಲಿ ನಮ್ಮ ಪರಿಸರನೂ ಕೂಡ ಅಷ್ಟೇ ಒಂದು ಚೆನ್ನಾಗಿರುತ್ತೆ. ಯಾಕೆಂದರೆ ಒಂದು ಕೃಷಿ ಚಟುವಟಿಕೆಗಳು ತುಂಬ ವೇಗವಾಗಿ ನಡೀತಾ ಇರುತ್ತೆ ಈ ಒಂದು ಕಾಲಮಾನದಲ್ಲಿ. ಯಾಕಂದರೆ ಎಲ್ಲ ಈಗ ಮಳೆ ಬಿದ್ದಿರುತ್ತೆ, ಎಲ್ಲ ಒಂದು ಬೀಜಾರೋಪಣೆ ಮಾಡುವಂಥದ್ದು ಅಥವಾ ಬೆಳೆ ತೆಗೆಯುವಂಥದ್ದು ಎಲ್ಲ ಈಗೆಲ್ಲ ಒಂದು ಮಧ್ಯದಲ್ಲಿ ಇದೀವಿ ನಾವು ಇವಾಗ.
ಈ ಒಂದು ಸಂದರ್ಭದಲ್ಲಿ ನಾಗರ ಪಂಚಮಿ ಮಾಡ್ತಾರೆ, ಯಾಕೆ ಮಾಡುವಂಥದ್ದು ತಿಳ್ಕೊಳ್ಬೇಕು ಅಂತ ನೋಡಿ. ಈ ಒಂದು ಸಮಯದಲ್ಲಿ ಏನಾಗುತ್ತೆ, ರೈತರಿಗೆ ಈ ಕ್ರಿಮಿ ಕೀಟಗಳಾಗ್ಬೋದು, ಮಿಡತೆಗಳಾಗ್ಬೋದು, ಇಲಿಗಳಾಗ್ಬೋದು, ಕೆಲವೊಂದು ತೊಂದರೆಗಳು ಮಾಡ್ತಾ ಇರುತ್ತಂತೆ ಪ್ರಾಣಿಗಳಿಂದ. ಕೆಲವೊಂದು ಈ ಚಿಕ್ಕ ಪುಟ್ಟ ಪ್ರಾಣಿಗಳಿಂದ ಈ ಬೆಳೆ ಹಾನಿ ಮಾಡ್ತವೆ ಅಂತ ನೋಡಿ. ಎಷ್ಟು ಸುಂದರವಾಗಿದೆ ಇದು ಕತೆ. ಇದು ಕತೆ ಅಂತಂದರೆ ಇದೆಲ್ಲ ನಡ್ಕೊಂಡು ಬರುವಂಥದ್ದು, ಹಿಂದಿನಿಂದನೂ ಕೂಡ ಇದನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಯಾಕೆ ನಾಗರ ಪಂಚಮಿ ನಾವು ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಎಲ್ಲರೂ ಕೇಳ್ತಾರೆ, ವೈಜ್ಞಾನಿಕವಾಗಿ ಕೇಳ್ತಾರೆ. ನಾವು ಶಾಸ್ತ್ರದಲ್ಲೇ ಇದೆ ಇದು, ನಾಗರ ಪಂಚಮಿ ಈ ದಿನ ನಾವು ಯಾಕೆ ಆಚರಣೆ ಮಾಡ್ತಾ ಇದೀವಿ ಅಂತ. ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ಸಮಾನವಾದ ಪ್ರಾಶಸ್ತ್ಯವನ್ನು ನಮ್ಮ ಭಾರತೀಯ ಸಂಸ್ಕೃತಿ. ಹೌದೌದು, ಅದು ಇದೆ. ಆದರೆ ಇಲ್ಲಿ ಏನಾಗುತ್ತೆ, ಈ ಇಲಿಗಳಿಂದ, ಕಪ್ಪೆಗಳಿಂದ ಮತ್ತು ಈ ಸಣ್ಣ ಪುಟ್ಟ ಈ ಪ್ರಾಣಿಗಳಿಂದ ಬೆಳೆಯನ್ನು ರಕ್ಷಣೆ ಮಾಡೋದು ಯಾರು? ನಾಗರು. ಅಂದರೆ ನಾವು ಸರ್ಪವನ್ನು ನೋಡ್ತೀವಿ, ಆ ಸರ್ಪಕ್ಕೆ ನಾವು ಒಂದು ಚಿಕ್ಕ ಪುಟ್ಟ ಏನು ಹೇಳ್ತಾರೆ, ಒಂದು ನಮನ ಸಲ್ಲಿಸುವಂಥದ್ದಾಗಲಿ ಅಥವಾ ಕೃತಜ್ಞತೆ, ಕೃತಜ್ಞತೆ ಸಲ್ಲಿಸುವ ಒಂದು ದೃಷ್ಟಿಕೋನದಿಂದನೂ ಕೂಡ ನಾವು ಇದನ್ನು ನೋಡ್ತೀವಿ. ಪೂಜಾ ವಿಧಾನಗಳು ಹೇಗಿರಬೇಕು ಗುರುಗಳೇ? ಕೆಲವು ಸಂಪ್ರದಾಯಗಳಲ್ಲಿ ಕಲ್ಲಿನ ನಾಗಪ್ಪನಿಗೆ ಹಾಲನ್ನ ಹಾಕ್ತಾರೆ, ಕೆಲವೊಬ್ರು ಮನೆಯಲ್ಲಿ ಮಣ್ಣಿನ ನಾಗಪ್ಪನನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ. ಹೇಗೆ ನಾವು ಪೂಜೆಯನ್ನ ಆಚರಣೆ ಮಾಡಬೇಕಾಗತ್ತೆ ನೋಡಿ. ಈಗ ಪೂಜೆ ಅನ್ನುವಂಥದ್ದು ಈಗ ಸಾಮಾನ್ಯವಾಗಿ ಇವತ್ತು ಹೇಳುವಂಥ ಪೂಜೆ ಅದಲ್ಲ, ನಾನು ಹೇಳಿದ್ರೆ ಮಾಡುವಂಥದ್ದಲ್ಲ. ಇದು ಹಿಂದಿನಿಂದನೂ ಕೂಡ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಿರ್ತಾರೆ. ಈ ನಾಗರ ಪಂಚಮಿ ಅಂತಂದ್ರೆ ನಾವು ಹಳ್ಳಿ ಕಡೆ ಈಗಲೂ ಹೋದರೆ ಅವರ ಹೊಲಗಳಲ್ಲಿ, ತೋಟಗಳಲ್ಲಿ, ಒಳಗದ್ದೆಗಳಲ್ಲಿ ಮಾಡ್ತಾ ಇರ್ತಾರೆ. ಯಾಕಂದರೆ ಅಲ್ಲೆಲ್ಲ ಕೆಲವರು ಈ ನಾಗರ ಕಲ್ಲುಗಳನ್ನ ಇಟ್ಕೊಂಡಿರ್ತಾರೆ, ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ. ಮತ್ತು ಈಗ ಯಾರ ಹೊಲದಲ್ಲಿ ಹುತ್ತ ಇರುತ್ತೆ ಅವರಂತೂ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ವಂಶ ಪಾರಂಪರ್ಯವಾಗಿ ಅಲ್ಲಿ ಹೋಗಿ ಕೆಲವೊಂದು ಅವರ ಒಂದು ಶಾಸ್ತ್ರಕ್ಕನುಗುಣವಾಗಿ ಅವರ ಪದ್ಧತಿಗೆ, ಈಗ ಒಂದು ಪ್ರಾಂತೀಯ ಅಂತ ಬಂದಾಗ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಒಂದೊಂದು ಪ್ರಾಂತದಲ್ಲಿ ಕಲ್ಲುಗಳನ್ನಿಟ್ಟು ಪೂಜೆ ಮಾಡಲ್ಲ, ಹುತ್ತಕ್ಕೆ ಪೂಜೆ ಮಾಡ್ತಾರೆ ಅಲ್ವಾ. ಕೆಲವೊಂದು ಪ್ರಾಂತಗಳಲ್ಲಿ ಆ ಕಲ್ಲಿಗೆ ಪೂಜೆ ಮಾಡ್ತಾ ಇರ್ತಾರೆ. ಈ ರೀತಿ ಅವರ ಒಂದು ಪ್ರಾಂತೀಯಕ್ಕೆ ತಕ್ಕಂತಹ ಪೂಜೆಗಳನ್ನು ಮಾಡ್ಕೊಂಡಿದ್ದು ಶುಭವಾಗುತ್ತೆ ಇವತ್ತು. ಆದರೆ ಇವತ್ತು ಕೆಲವರು ಕೇಳ್ತಾರೆ, ಹಾಲು ಯಾಕೆ ಕರಿಬೇಕು ಅಂತ. ನೋಡಿ, ಯಾರು ಒಂದು ನಾಗರ ಹಾವಿಗೆ ಭಯ ಬೀಳ್ತಾ ಇರ್ತಾರೆ ನೋಡಿ. ಈಗ ಕೆಲವರಿಗೆ ಕನಸಲ್ಲಿ ಹಾವು ಬರ್ತಾ ಇರುತ್ತೆ, ತುಂಬ ಕನಸಲ್ಲಿ ಹಾವು ಬಂತು ಅಂತಂದರೆ ತುಂಬ ಹೆದರುತ್ತಾರೆ. ನಮ್ಗೆ ತುಂಬ ಜನ ಬಂದು ಕೇಳ್ತಾ ಇರ್ತಾರೆ, ಗುರುಗಳೇ ಈ ಕನಸಲ್ಲಿ ಹಾವು ಬರ್ತಾ ಇದೆ, ಒಳ್ಳೆಯದು ಕೆಟ್ಟದ್ದು ತುಂಬ ಕೇಳ್ತಾ ಇರ್ತಾರೆ. ನೋಡಿ, ಕನಸಲ್ಲಿ ಹಾವು ಬರುವನ್ನಂಥದ್ದು ಅದು ಶುಭಪ್ರದನೇ. ಅದು ಯಾವತ್ತೂ ಕೆಟ್ಟದ್ದು ಯಾವುದೂ ಇಲ್ಲ ನಮ್ಮಲ್ಲಿ. ನಾವು ಕೆಟ್ಟವರಷ್ಟೇ ಇಲ್ಲಿ ಹೇಳ್ಬೇಕಂತಂದರೆ. ಕೆಲವೊಬ್ಬರು ಅದನ್ನು ಜ್ಯೋತಿಷಿಗಳಾಗಲಿ ಪುರೋಹಿತರಾಗಲಿ ಸಾಮಾನ್ಯವಾಗಿ ಇದನ್ನು ಮಾಡುವಂಥದ್ದು. ಆ ಥರ ಯಾರು ಭಯ ಬೀಳ್ತಾರೆ ಅದನ್ನು ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ. ಅದು ತಪ್ಪದು, ಅದಲ್ಲ ಅದು. ಯಾಕಂದರೆ ಎಲ್ಲ ವಿಚಾರದಲ್ಲಿನೂ ಕೂಡ ನಾವು ತಪ್ಪು ನೋಡಲಿಕ್ಕಾಗಲ್ಲ, ಎಲ್ಲದೂ ತಪ್ಪಲ್ಲ, ಅದು ಭಯನೂ ಇಲ್ಲ. ಅದು ಈಗ ನಾಗರ ಹಾವು ಈಗ ಸಾಮಾನ್ಯವಾಗಿ ಎಲ್ಲಾದರೂ ಈಗ ನೋಡಿ, ಈಗ ಹೆಣ್ಣು ಮಗುಗೆ ಏನಾದರೂ ಈಗ ಗರ್ಭವತಿ ಆಗಿದ್ದಾಗ ಈಗ ಕನಸೇನಾದರೂ ಈಗ ನಾಗರ ಹಾವು ಬರುವಂಥದ್ದು ಅಥವಾ ಜೋಡಿ ಹಾವು ಬರುವಂಥದ್ದಾದರೆ ಅದು ಗಂಡು ಮಗುವಿನ ಮುನ್ಸೂಚನೆ ಅಂತ ಹೇಳುತ್ತೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಮ್ಮ ಹಿರಿಯರು ಇವಾಗಲೂ ಕೂಡ ಹೇಳ್ತಾರೆ, ಏನಾದರೂ ಹಾವು ಬರ್ತಾ ಇದೆ ಅಂತ, ಇಲ್ಲ ನಿಮ್ಗೆ ಗಂಡು ಮಗು ಆಗುತ್ತೆ ನಿಮಗೆ ಅಂತ ಹೇಳ್ತಾರೆ, ನಾಗರ ಹಾವು ಏನಾದರೂ ಕನಸಲ್ಲಿ ಬರ್ತಾ ಇತ್ತು ಅಂತ. ಇನ್ನು ಕೆಲವರಿಗೆ ಹಾವು ಬಂದು ಕಚ್ಚಿದಂಗೆ ಆಗ್ತಾ ಇರುತ್ತೆ, ಅದು ಮುನ್ಸೂಚನೆ. ಯಾವುದೋ ಒಂದು ಮುಂದೆ ಏನೋ ಒಂದು ದುರಂತ ಆಗ್ಬೋದು ಅಥವಾ ಏನೋ ತೊಂದರೆ ಆಗ್ಬೋದು, ಒಂದು ವಂಶದಲ್ಲಿ ಏನೋ ತೊಂದರೆ ಆಗ್ಬೋದು, ಮುನ್ಸೂಚನೆ ಕೊಡ್ತಾರೆ ಅಂತ ನಾಗರ ದೇವರು. ಯಾಕೆಂದರೆ ನಮಗೂ ಮತ್ತು ಮಾನವನಿಗೂ ನಾಗರಿಗೂ ತುಂಬ ಒಂದು ಒಡನಾಟ ಇದೆ. ಅದು ಯಾಕೆಂದರೆ ನಾವು ಹಿಂದಿನಿಂದನೂ ದೇವರ ರೂಪಿಯಾಗಿ ನಾವು ನೋಡ್ತಾ ಇದ್ದೀವಿ. ಎಲ್ಲಾದರೂ ನಾಗರ ಹಾವು ಬಂದು ಈಗ ನೋಡಿ, ಈಗ ಕೆಲವೊಂದು ವಿಚಾರ ಈಗ ಹೇಳ್ತಾರೆ, ಈಗ ನಾಗರ ಹಾವು ದೇವರು ಅಂತ ಹೇಳ್ತಾರೆ, ಹಂಗಂದ್ರೆ ಮನೇಲಿ ಇಟ್ಕೊಳ್ಳಿ ಅಂತ. ಯಾಕಂದರೆ ಅವರ ಈಗ ಹೇಳ್ತಾರೆ ಒಂದು ವಿಷ ಜಂತುನೇ ಅದು ಅಲ್ವಾ. ಹಾಗಾಗಿ ಅವರಿಗೆ ನಾವು ಏನು ಪ್ರಾಶಸ್ತ್ಯ ಕೊಡಬೇಕು ಅದನ್ನು ನಾವು ಕೊಡಲೇಬೇಕಾಗುತ್ತೆ. ಈಗಲೂ ಯಾರಾದರೂ ಅಥವಾ ತಪ್ಪಾಗಿ ಏನೋ ಕಾರಣಾಂತರಗಳಿಂದ ಹಾವನ್ನೇನಾದರೂ ಅದು ನಾವು ಸಾಯಿಸೋದು ಒಡೆಯೋದು ಮಾಡಿದ್ರೆ ಮತ್ತೆ ನೋಡಿ ಅದಕ್ಕೆ ಅವರು ನಿಯಮ ನಿಷ್ಠೆಯಾಗಿ ನಾಗರಿಕರು ಪ್ರತಿಷ್ಠೆ ಮಾಡುವಂಥದ್ದು ಏನಾದರೂ ಮಾಡೇ ಮಾಡ್ತೀವಿ ನಾವು, ಅದು ಬಿಡಲ್ಲ. ಈಗ ಹಂಗಂತ ಯಾರು ನಂಬಲ್ಲಲ್ವ, ಅವರೇ ಮಾಡ್ತಾರೆ. ಈಗ ಅವ್ರಿಗೇನಾದರೂ ಈಗ ನಂಬ್ತಾ ಇರಲ್ಲ, ಅದೆಲ್ಲ ಇಲ್ಲ ಅಂತಾರಲ್ವ, ಅವ್ರು ಏನಾದರೂ ಇಲ್ಲ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಹಾವು ಹೊಡೆಯೋದಾದ್ರೆ ಅವರೇ ಬಂದು ಕೇಳ್ತಾರೆ, ಗುರುಗಳು ಹಿಂಗೆ ಆಗ್ಬಿಡ್ತು ಏನು ಮಾಡಬೇಕು ಅಂತ. ಯಾಕಂದರೆ ಅದು ಭಯ ಬಂದಾಗ್ಲೇ, ಅವ್ರಿಗೇನಾದ್ರು ಕಷ್ಟ ಆದಾಗ್ಲೇ ಈ ದೇವರು ಪೂಜೆ ಪುನಸ್ಕಾರಗಳ ಬಗ್ಗೆ ಒಲವು ಹೆಚ್ಚಾಗುತ್ತೆ. ಈ ಎಲ್ಲ ದೋಷಗಳೇನು ಬಂದಿರುತ್ತದಲ್ಲ ಆ ನಾಗರ ಸಂಬಂಧಪಟ್ಟ ಹಾಗಾಗಿ ನಾಗರ ಪಂಚಮಿಯಲ್ಲಿ ಅವರು ವಿಶೇಷವಾಗಿ ಏನಾದ್ರು ಪೂಜೆಯನ್ನು ಮಾಡಬಹುದು. ಹೌದು, ಇದನ್ನ ಒಂದು ಉದ್ದಕ್ಕೆ ಹಾಲೆ ಇರುವಂಥದ್ದು ಅಥವಾ ನಾಗರ ಕಲ್ಲಿಗೆ ಒಂದು ಹಾಲಿನ ಅಭಿಷೇಕ ಮಾಡುವಂಥದ್ದು. ಕೆಲವು ಹೇಳ್ತಾರೆ, ಏನು ಹಾಲು ಅಭಿಷೇಕ ಮಾಡಿಬಿಟ್ರೆಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ, ಅದು ತಪ್ಪಂತ ಅಲ್ಲ. ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು, ಹಂಗಂತ ಎಷ್ಟೆಷ್ಟೋ ತೊಗೊಂಡು ಬಂದು ಹಾಕೋದಲ್ಲ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆ ಭಗವಂತನ ಒಂದು ಕಲ್ಲು ಎಷ್ಟಿದೆ ಅದನ್ನು ನೆನೆಯೋ ಎಷ್ಟು ಮಾಡಿದ್ರೆ ಸಾಕು. ಸುಮ್ಮನೆ ನೀವು ಲೀಟ್ರ್ಗಟ್ಟಲೆ ಒಯ್ಯೋದು ಅಲ್ಲ, ಅದು ಹೌದು ತಪ್ಪು. ಯಾಕಂದರೆ ನಾವು ನಮ್ಮ ಆಚಾರಗಳು ಮಾಡ್ದಂಗೆ ಸ್ವಲ್ಪ ಜಾಸ್ತಿ ಮಾಡೋದಾಗ ಆಗ್ಬಿಟ್ಟಿದ್ದೀವಿ ನಾವೆಲ್ಲ ಈಗ ಸ್ವಲ್ಪ.
ಹಾಗಾಗಿ ತೋರ್ಪಡಿಕೆಗೆ ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡೋದು ಕೂಡ ಆಗ್ತಾ ಇದೆ. ನಮಗೇನು ಶಾಸ್ತ್ರ ಇದೆ, ಅದು ಕಲ್ಲಿದೆ, ಅದು ಎಷ್ಟು ನೆನೆಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಮಾಡಬೇಕು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಹಾವಿನಂತ ಕೆಲವರು ನೋಡಿ ಈಗ ಏನೊಂದು ವಿಷಪ್ರಾಶನ ಆಗ್ಬಿಟ್ಟಿರುತ್ತೆ, ಅದರಿಂದ ಕೆಲವರು ತೊಂದರೆಗಳು ಅನುಭವಿಸ್ತಾರೆ. ನೋಡಿ ಯಾರಿಗಾದ್ರೂ ಈ ಕೆಲವೊಂದು ಹಾವು ಕಡ್ದಿತ್ತಂದ್ರೆ ಅದು ತುಂಬ ದಿನಗಳ ವರೆಗೂ ಕೂಡ ನೋವು ಅನುಭವಿಸ್ತಾ ಇರ್ತಾರೆ. ಆ ರೀತಿ ಆ ವಿಷದಿಂದನೂ ಕೂಡ ನಮಗೇನು ತೊಂದರೆ ಆಗಬಾರ್ದು, ಅಥವಾ ಕನಸಿಂದ ಬಂದಾಗ ಹಾವಿನಿಂದ ಏನು ನಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾಡುವಂಥದ್ದೇ ಈ ಹಾಲಾಭಿಷೇಕ, ಕ್ಷೀರಾಭಿಷೇಕ ಅಂತ ನಾವು ಹೇಳ್ತೀವಿ. ಈ ರೀತಿ ನೀವು ಈ ದಿನ ನಾಗರ ಪಂಚಮಿ ದಿನ ನೋಡಿ ಮನೆಯಲ್ಲಿ ಹೆಣ್ಮಕ್ಳು ಮಾಡುವಂಥದ್ದು. ನೋಡಿ ಇದನ್ನ ಇನ್ನೂ ವಿಶೇಷ ಹೇಳ್ತಾರೆ. ಹಿಂದೆ ಈಗ ಉತ್ತರ ಕನ್ನಡದಲ್ಲೆಲ್ಲ ನೋಡಿದ್ರೆ ಇದು ಹೆಣ್ಮಕ್ಳಿಗೆ ತುಂಬ ವಿಶೇಷ ಆಗಿರುವಂಥ ಹಬ್ಬ. ಈಗ ಯಾರು ಮನೆಯವರು, ಈಗ ಅಣ್ಣ ಇರ್ತಾನೆ, ಅವನು ಅಣ್ಣ ಹೋಗಿ ಕರ್ಕೊಂಡು ಬರ್ತಾನಂತ ಮನೆಗೆ ಯಾರನ್ನ, ಆ ಮನೆ ಹೆಣ್ಣು ಮಗಳು ಮದುವೆ ಆಗಿ ಮಾಡಿಕೊಟ್ಟಾಗ ಅವರು ಕಾಯ್ತಾ ಇರ್ತಾರಂತೆ ನೋಡಿ, ಹೆಣ್ಮಗು ಅಣ್ಣ ಬರ್ತಾರೆ, ನನ್ನ ನಾಗರ ಪಂಚಮಿ ಕರೀತಾನೆ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ದಿನ ನಿಮ್ಮ ಯಾರು ಹೆಣ್ಣು ಮಗಳು ನಿಮ್ಮ ಮನೆ ಮಗಳಿರ್ತಾರೆ ಅಲ್ಲಿ ಹೋಗಿ ಅವರಿಗೆ ಒಂದು ಸೀರೆ ಕೊಡುವಂಥದ್ದು, ಬಾಗಿನ ಕೊಡುವಂಥದ್ದು ಮಾಡ್ಕೊಳ್ಳಿ. ಇದರಿಂದ ಅನುಕೂಲಗಳಾಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ. ಆ ಹೆಣ್ಣು ಮಗು ಚೆನ್ನಾಗಿತ್ತು ಅಂತಂದ್ರೆ ಅಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ಈ ಹೆಣ್ಣು ಮಕ್ಕಳು ಯಾರು ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತಾರೆ ಅವರ ಆಚರಣೆಯಿಂದ ಏನಾಗುತ್ತೆ, ಆ ಮನೆ ಅಭಿವೃದ್ಧಿ ಆಗುತ್ತೆ, ತವರು ಮನೆ ಕೂಡ ಅಭಿವೃದ್ಧಿ ಆಗುತ್ತೆ. ಅಣ್ಣನ ಶ್ರೇಯಸ್ ನೋಡ್ಬೋದು, ತಮ್ಮನ ಶ್ರೇಯಸ್ ನೋಡ್ಬೋದು, ಇದೆಲ್ಲವೂ ಕೂಡ ಆಗುತ್ತೆ. ಈ ದಿನ ನೋಡಿ ವಿಶೇಷವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಳ್ತೀನಿ. ನಾಗರ ಕಲ್ಲಿಲ್ಲ ಅಥವಾ ಎಲ್ಲೂ ಹುತ್ತ ಇಲ್ಲ ನೋಡಿ, ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಪ್ರಾತಃ ಕಾಲದಲ್ಲಿ ನೀವು ರಂಗೋಲಿಗಳನ್ನೆಲ್ಲ ಇಟ್ಕೊಂಡು ಮನೆ ಮುಂದೆ ಅಲ್ಲಿ ನೋಡಿ, ಈಗ ರಂಗೋಲಿಯಲ್ಲಿ ನಾಗರನ್ನು ಬಿಡಿಸ್ತಾರೆ. ಅದು ಎಷ್ಟೋ ಮನೆಗಳ ಮುಂದೆ ಇವಾಗಲೂ ಕೂಡ ಮಾಡ್ತಾರೆ. ಆ ರಂಗೋಲಿಯಲ್ಲಿ ನಾಗರನ್ನು ಬಿಡಿಸ್ಕೊಂಡು ನಿಯಮ ನಿಷ್ಠೆಯಿಂದ ಅಲ್ಲಿ ಪೂಜೆ ಮಾಡಬೇಕು. ಧೂಪ ದೀಪಗಳಿಂದ, ಮತ್ತು ಚತುರೋಪಚಾರ ಪೂಜೆ ಅಂತ ಹೇಳ್ತೀವಿ ನಾವು. ಆ ರೀತಿ ಗಂಧ ಪುಷ್ಪಗಳಿಂದ ಆ ದೇವರ ನಾಗರ ಅರ್ಚನೆಯನ್ನು ಮಾಡಬೇಕು. ನಾವು 9 ವಿಧವಾದ ನಾಗರ ಪೂಜೆ ಆಗುತ್ತೆ, ನವವಿಧ ನಾಗರ ಅಂತ ಹೇಳ್ತೀವಿ ನಾವು. ಆ ನಾಗರಗಳೇ ನಿಮ್ಗೆ ಯಾವುದೋ ಒಂದು ನಿಮ್ಮ ಕುಲ ನೀವು ಯಾವಾಗ ಆಚರಣೆ ಮಾಡ್ಕೊಂಡ್ಬಿಟ್ಟಿರುತ್ತೆ ಆ ಒಂದು ಸರ್ಪದ ಹೆಸರು ಹೇಳ್ತಾ ಅಲ್ಲಿ ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುವಂತಾಗುತ್ತೆ. ಯಾಕಂದರೆ ನಾಗರನಿಗೆ ಅಷ್ಟು ಒಂದು ನಮ್ಮ ಸಂಪ್ರದಾಯದಲ್ಲಾಗಲಿ ನಮ್ಮ ಹಿಂದಿನಿಂದ ನಮ್ಮ ದೇವತೆಗಳಲ್ಲೂ ಕೂಡ ಈ ನಾಗರಿಗೂ ಒಂದು ದೇವತೆಗಳು ಕೂಡ ಎಷ್ಟೋ ಸಂಬಂಧ ಇದೆ. ನೋಡಿ, ಶಿವನ ಒಂದು ಶಿರಸ್ಸಲ್ಲಿ ನಾವು ಒಂದು ನಾಗರನನ್ನು ನೋಡ್ತೀವಿ. ವಿಷ್ಣುವಿನ ಒಂದು ಹಾಸಿಗೆಯ ರೂಪದಲ್ಲಿ ನಾವು ಶೇಷನಾಗ ಅಂತ ಅಲ್ಲಿ ನೋಡ್ತೀವಿ. ಮತ್ತು ಗಣಪತಿ ಹೊಟ್ಟೆಯಲ್ಲಿ ನಾವು ನಾಗರನನ್ನು ನೋಡ್ತೀವಿ. ಈ ರೀತಿ ಎಲ್ಲ ಕಡೆಯಲ್ಲೂ ಕೂಡ ನಾಗರನ ಒಂದು ವಿಶೇಷತೆಗಳು ನಾವು ನೋಡ್ಕೊಳ್ಬೋದು. ಹಾಗಾಗಿ ಈ ದಿನ ಅಶುಭಪ್ರದವಾಗಿರುವಂಥದ್ದು. ಇನ್ನೂ ವಿಶೇಷ ಮಂಗಳವಾರ ಬಂದಿರುವಂಥದ್ದು ಪಂಚಮಿ ತುಂಬ ವಿಶೇಷವಾಗಿದೆ. ಎಲ್ಲರೂ ಕೂಡ ಮನೆಗಳಲ್ಲಿ ಸಂತಾನ ಪ್ರಧಾನ ಕೂಡ ಹೇಳ್ತಾರೆ. ಇದನ್ನು ಸಂತಾನಕ್ಕೂ ಕೂಡ ನಾಗರನನ್ನು ನೋಡ್ತೀವಿ ಅಲ್ವಾ. ಹಾಗಾಗಿ ಯಾರಿಗೂ ಸಂತಾನ ಆಗ್ತಾ ಇಲ್ಲ ಅವರು ಕೂಡ ಮಾಡ್ಕೊಳ್ಬೋದು. ಮತ್ತು ಯಾರಿಗೂ ವ್ಯಾಪಾರ ಅಭಿವೃದ್ಧಿಗಳು ಮನೆಗಳಲ್ಲಿ ಏನಾದರೂ ತೊಂದರೆಗಳಾದ ಅವರು ಕೂಡ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಬೆಳೆ ಚೆನ್ನಾಗಿ ಆಗಬೇಕು, ಬೆಳೆ ಚೆನ್ನಾಗಿ ಬರಬೇಕು, ರೈತಾಪಿ ವರ್ಗದವ್ರು ಯಾರೆಲ್ಲ ಇರ್ತಾರೆ ಅವರು ಕೂಡ ಸಡಗರ ಸಂಭ್ರಮದಿಂದ ಅವ್ರು ಮಾಡ್ತಾರೆ. ನಾವೇನು ಹೇಳಬೇಕಾಗಿಲ್ಲ, ಮಾಡ್ಕೊಳ್ತಾರೆ. ಯಾರು ಮಾಡ್ತಾ ಇರಲ್ಲ ಅವರು ಕೂಡ ನೀವು ಕೂಡ ಮಾಡ್ಕೊಳ್ಳಿ, ಇದರಿಂದ ಅನುಕೂಲಗಳು ಕೂಡ ಪಡ್ಕೊಳ್ಬೋದು. ಗುರುಗಳೇ, ನಾಗರ ಪಂಚಮಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನ, ಪೂಜೆಯನ್ನ, ಅದರ ಮಹತ್ವವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ನನ್ಮಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮ ನಿಮ್ಮ ಅಶ್ವಮಂದಿರದಲ್ಲಿ. ಇಂಥದ್ದೇ ಮುಂದಿನ ಸಂಚಿಕೆಯೊಂದಿಗೆ, ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಅಶ್ವಮಂದಿರ.